2,06,466 ಮತದಾರರು ಈ ಹಿಂದೆ ಇದ್ದಿದ್ದಂಥ ಪಟ್ಟಿಯಲ್ಲಿ ಇರುವಂಥ ಮತದಾರರು ನಮಗಿನ್ನೂ SIRಗೆ ಬೇಕಾಗಿರುವಂಥ ದಾಖಲೆಗಳಾಗಲಿ ಅಥವಾ ಇದರಲ್ಲಾಗಲಿ ಇವ್ರ ಕಡೆಯಿಂದ ನಮಗೆ ಬಂದಿಲ್ಲ. ಎನಿ ಗೌರ್ಮೆಂಟ್ ಇಶ್ಯೂಡ್ ID ಕಾರ್ಡ್, ಸರ್ಟಿಫಿಕೇಟ್, ಡಾಕ್ಯುಮೆಂಟ್ ಇದನ್ನೆಲ್ಲದು 1987ರಿಂದ ಇಶ್ಯೂ ಮಾಡಿರುವಂಥ ಗೌರ್ಮೆಂಟ್, ಬ್ಯಾಂಕ್ಸು, ಪೋಸ್ಟ್ ಆಫೀಸು, LIC, PSUs ಇವರಿಂದ ಇಶ್ಯೂ ಆಗಿರುವಂಥದ್ದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ, ಪಾಸ್ಪೋರ್ಟ್ ಇರುತ್ತೆ, ಎಜುಕೇಷನ್ ಸರ್ಟಿಫಿಕೇಟ್ ಕೊಡುವಂಥದ್ದು ಬೋರ್ಡ್ಸ್ ಮತ್ತು ಯೂನಿವರ್ಸಿಟೀಸ್ ಕಡೆಯಿಂದ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ನಾವೇನು ಕೊಡ್ತೀವಿ ಅದನ್ನು ಕೂಡ ನಾವು ತೊಗೊತೀವಿ. ಫಾರೆಸ್ಟ್ ರೈಟ್ಸ್ ಅಡಿಲಿ ಯಾವುದಾದ್ರು ಒಂದು ಕುಟುಂಬಕ್ಕೆ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್ ಕೊಟ್ಟರೆ ಅದನ್ನು ಕೂಡ ಕನ್ಸಿಡರ್ ಆಗುತ್ತೆ. OBC, SC, ST ಅಥವಾ ಯಾವುದೇ ಒಂದು ಜಾತಿಯ ದಾಖಲಾತಿ ಕಾಂಪಿಟೆಂಟ್ ಅಥಾರಿಟಿಯಿಂದ ಕೊಟ್ಟಿರೋದಿದೆ ಅಂತ ಹೇಳಿದ್ರೆ ಅದು ಕೂಡ ನಾವು ತೊಗೊತೀವಿ. ನಾವು ಎಲ್ಲ ಸಾರ್ವಜನಿಕರಲ್ಲಿ ಕೋರ್ಕೊಳ್ಳೋದು ಇಷ್ಟೇ, ನಮ್ಮ ಮತಗಟ್ಟೆ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್ ಯಾರ್ಯಾರು ತಮ್ಮ ಮನೆಗೆ ಬರ್ತಾರೆ ಅವರಿಗೆ ಸಂಪೂರ್ಣ ಸಹಕಾರ ನೀಡಿ, ಅವರಿಗೆ ಬೇಕಾಗಿರುವಂಥ ದಾಖಲೆಗಳನ್ನು ನೀಡಿ ಮತ್ತು ತಮ್ಮ ಹೊಸದಾಗಿ ಇರುವಂಥ ಒಂದು ಛಾಯಾಚಿತ್ರಗಳನ್ನು ಕೂಡ ನೀಡಿ ನಮಗೆ ಬೇಕಾಗಿರುವಂಥ ಮಾಹಿತಿ ಮತ್ತು ಎನಿ ಚೇಂಜಸ್ ಅದರಲ್ಲಿ ತಮಗೆ ಬೇಕಾಗಿದೆ ಅಂದರೆ ಅದರ ಮಾಹಿತಿಯನ್ನು ಕೂಡ ನೀಡಿದರೆ ಸೊ ಎಲ್ಲಿ ಅವರು ಆ್ಯಕ್ಚುಯಲ್ ವಾಸಸ್ಥಳ ಅಂತ ಇದಾಗುತ್ತೆ ಅದರ ಬೇಸಿಸ್ ಮೇಲೆ ನಾವು SIRನ ಕನ್ಸಿಡರ್ ಮಾಡ್ತೀವಿ. ಒಂದು ಹೆಸರು ಮತ್ತು ಒಂದೇ ವಿಳಾಸ ಇದನ್ನೆಲ್ಲ ಇಟ್ಕೊಂಡು ಅಥವಾ ಒಂದೇ ID ಇಟ್ಕೊಂಡು ಎರಡೆರಡು ಕಡೆ ಇವಾಗ ಮತದಾನ ಮಾಡೋದಕ್ಕೆ ಅವಕಾಶ ಭಾಳಷ್ಟು ಕ್ಷೀಣವಾಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ದುಬೈಯಲ್ಲಿ ಇರ್ತಾರೆ ಅಥವಾ ಬೇರೆ ಯಾವುದೋ ಒಂದು ದೇಶದಲ್ಲಿ ಇರ್ತಾರೆ, ಇಲ್ಲ ಬೇರೆ ಸ್ಟೇಟಲ್ಲೇ ಇರ್ತಾರೆ, ಅವ್ರು ಇಲ್ಲಿಗೆ ಬಂದು ನಮ್ಮ ಎನ್ಯುಮರೇಷನ್ ಫಾರ್ಮ್ನ ಮಾಡಿ ಕೊಡೋ ಅವಶ್ಯಕತೆ ಇಲ್ಲ. ಆನ್ಲೈನಲ್ಲೇ ತಿಳಿದು ಇದು ಮಾಡಿದ್ರೆ ನಮಗೆ ಅದು ಮಾಹಿತಿ ಫೆಚ್ ಆಗುತ್ತೆ. ಕೆಲವೊಬ್ರು ಕೊಟ್ಟಿಲ್ಲ, ಮಾಹಿತಿ ಕೊಟ್ಟಿಲ್ಲ, ಅವ್ರು ಬಂದು ಕೊಡಿ ಅಂತ. ಓಕೆ, ನಾನು ಮ್ಯಾಪ್ ಆಗಿದೆಯೋ ಇಲ್ವೋ? 2002ರಲ್ಲಿ ಅವ್ರದ್ದು ಮತದಾರರ ಪಟ್ಟಿಯಲ್ಲಿ ಇದ್ದರೆ ಮತ್ತೆ ಬೇರೆ ಪ್ರೂಫ್ ಇದು ಮಾಡೋ ಅವಶ್ಯಕತೆ ಬರೋದಿಲ್ಲ. ಮೊದಲನೇದಾಗಿ ಈ SIRನ ಸಿದ್ಧತೆ, ಇದರ ಬಗ್ಗೆ ತರಬೇತಿ ಮತ್ತು ಮುದ್ರಣ ಮಾಡುವಂಥ ಚಟುವಟಿಕೆಗಳಿಗೆ ನಮ್ಮ ಜೂನ್ 20ರಿಂದ ಜೂನ್ 29ರವರೆಗೆ ಆಲ್ಮೋಸ್ಟ್ 10 ದಿನದಷ್ಟು ನಾವು ಈ ಒಂದು ಚಟುವಟಿಕೆನ ಕೈಗೊಳ್ತೀವಿ. ಜೊತೆಗೆ ಮತದಾರರ ಮನೆಗೆ ಹೋಗುವಂಥದ್ದು ನಮ್ಮ BLOs, ಬೂತ್ ಲೆವೆಲ್ ಆಫೀಸರ್ಸ್ ಕಡೆಯಿಂದ 30 ಜೂನ್, ಈ ಜೂನ್ ತಿಂಗಳ 30ರಿಂದ ಜುಲೈ ತಿಂಗಳ 29ರವರೆಗೆ ಅಂದರೆ 1 ತಿಂಗಳು 30 ದಿನಗಳು ನಾವು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಭೇಟಿ ಕಾರ್ಯಕ್ರಮನ ಅಥವಾ ಚಟುವಟಿಕೆ ಕೈಗೊಳ್ತಾ ಇದ್ದೀವಿ. ಮತಗಟ್ಟೆಗಳ ಒಂದು ತಾರ್ಕಿಕ ಮರುಹೊಂದಾಣಿಕೆ ಅಂತ ಏನು ಹೇಳ್ತೀವಿ ಅದನ್ನು 29 ಜುಲೈ ಒಳಗಡೆ ನಾವು ಮರು ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ಇದೆಲ್ಲ ಆದಮೇಲೆ 5ನೇ ತಾರೀಕು ಆಗಸ್ಟ್ 5/8/2026ರಂದು ಒಂದು ಕರಡು ಮತದಾರರ ಪಟ್ಟಿನ ನಾವು ಪ್ರಕಟಣೆಗೊಳಿಸ್ತೀವಿ. ಈ ಕರಡು ಮತದಾರ ಪಟ್ಟಿ ಪ್ರಕಟಣೆಗೊಳಿಸಿದ ದಿನದಿಂದ 30 ದಿನ ಅಂದರೆ 1 ತಿಂಗಳು ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸುವಂಥ ಅವಧಿ. ಈ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ನಮ್ಮ EROs ಅಥವಾ ARO ಆಫೀಸಲ್ಲಿ ಸಲ್ಲಿಸೋದಕ್ಕೆ ಅವಕಾಶ ಮತದಾರರಿಗಿರುತ್ತದೆ. ನೋಟಿಸ್ ಅಂತ ಇದೆಲ್ಲ ಆದಮೇಲೆ ಅಂದರೆ 4/9/2026 ನಂತರ ಯಾರ್ಯಾರ್ದ ಹಕ್ಕು ಮತ್ತು ಆಕ್ಷೇಪಣೆಗಳು ಬಂದಿದೆ ಮತ್ತು ಯಾರ್ದು ಬಂದಿಲ್ಲ ಇದನ್ನೆಲ್ಲದನ್ನು ನಾವು ನೋಡಿ ನೋಟಿಸ್ ಮತ್ತು ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ಇದು 5/8/2026ರಿಂದ 3/10/2026 ಅಂದರೆ ಆಲ್ಮೋಸ್ಟ್ 2 ತಿಂಗಳಷ್ಟು ನಮಗೆ ಅವಕಾಶ ಇರುವಂಥದ್ದು. ಇದೆಲ್ಲ ನಡೆದ ನಂತರ ಅಕ್ಟೋಬರ್ 7ರಂದು ನಮ್ಮ ಅಂತಿಮ ಮತದಾರರ ಪಟ್ಟಿಯ ಪ್ರಕಟಣೆ ನಮ್ಮ ವತಿಯಿಂದ ಆಗ್ತದೆ. ಇಷ್ಟೆಲ್ಲ ನಾವು ಇದು ಮಾಡಬೇಕಾದ್ರೆ ಮುಖ್ಯವಾಗಿ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನಾನು ಹಾಗೂ ಹೆಚ್ಚುವರಿ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ADC ಅವರು, ಜೊತೆಗೆ ಜಿಲ್ಲೆಯ 8 ವಿಧಾನಸಭೆಯ ಎಲ್ಲ EROs ಮತ್ತು ಎಲ್ಲ 10 ಸಹಾಯಕ ಮತದಾರರ ನೋಂದಣಾಧಿಕಾರಿ AROs ಅಂತ ಏನು ಹೇಳ್ತೀವಿ, ಜೊತೆಗೆ ನಮ್ಮಲ್ಲಿ ಇವತ್ತಿಗೆ 206 ಮತಗಟ್ಟೆ ಮಟ್ಟದ ಅಧಿಕಾರಿಗಳ ಮೇಲ್ವಿಚಾರಕರು ಅಂದರೆ BLO ಸೂಪರ್ವೈಸರ್ಸ್ ಅಂತ ನಾವಾಗಲೇ ನಿಗದಿ ಮಾಡಿದ್ದೀವಿ. 1876 BLOs ಇವತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಇವತ್ತಿನ ಮಟ್ಟಿಗೆ ಅಂದರೆ 4/6/2026 ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 18,05,189 ಮತದಾರರು ಇವತ್ತಿಗೆ ಇದ್ದಾರೆ. ದಿನಾಂಕ 16/6/2026 ತನಕ ಎಲ್ಲ ಮತದಾರ ಒಂದು ವಿಶೇಷ ಪರಿಷ್ಕರಣೆಗೆ ಒಳಪಡುತ್ತಾರೆ ಇದೆಲ್ಲದನ್ನು ಕೂಡ.
ಜೊತೆಗೆ ನಾವು ಮನೆ ಮನೆ ಬಾಗಿಲಿಗೆ ಏನು 30 ದಿನಗಳ ಅವಧಿಯಲ್ಲಿ ಹೋಗ್ತೀವಿ, ಆವಾಗ ನಾವು ಒಂದು ಎನ್ಯೂಮರೇಷನ್ ಫಾರ್ಮ್ ಅಂತ ಹೇಳಿ ನಮ್ಮ BLOs ಪ್ರತಿಯೊಬ್ಬರ ಮನೆಗೂ ಕೊಡ್ತಾರೆ. ಆ ಎನ್ಯೂಮರೇಷನ್ ಫಾರ್ಮ್ಸ್ ಬೇಸಿಕಲಿ 2 ಕಾಪಿ ಇರುತ್ತೆ. ಆ ಎನ್ಯೂಮರೇಷನ್ ಫಾರ್ಮಲ್ಲಿ ಏನೇನಿರುತ್ತೆ ಅಂತ ಒಂದು ಕಾಪಿ ಕೂಡ ತಮಗೆ ಕೊಡ್ತೀವಿ. ಅದರಲ್ಲಿ ಅವರ ಹೆಸರು, ಹಿಂದಿನ ಮತದಾರರ ಪಟ್ಟಿಯಲ್ಲಿ ಬಂದಿರುವಂಥ ಇದು, ಅವರ ಗುರುತಿನ ಸಂಖ್ಯೆ, ಯಾವ ಅಸೆಂಬ್ಲಿ, ಯಾವ ಪೋಲಿಂಗ್ ಸ್ಟೇಷನ್ನ, ಜೊತೆಗೆ ಒಂದು QR ಕೋಡ್ ಜನ್ರೇಷನ್ ಕೂಡ ಆಗುವಂಥದ್ದು. ಇದು ಆ QR ಕೋಡನ್ನು ನಾವು ಮಾಡಿದ್ರೆ ಎಲ್ಲ ಒಂದು ಪಟ್ಟಿ ಬರುವಂಥ ಒಂದು ಆನ್ಲೈನ್ ಈ ಸಿಸ್ಟಮ್ನ ಮಾಡೋದಕ್ಕೆ ಒಂದು ಪ್ರಯತ್ನ ಇರುವಂಥದ್ದು. ಸೊ ಇದರಲ್ಲಿ 2 ಫಾರ್ಮ್ನ ನಾವು ಕೊಡ್ತೀವಿ, ಎನ್ಯೂಮರೇಷನ್ ಫಾರ್ಮ್. ಒಂದು ಫಾರ್ಮು ಮತದಾರರು ತಮ್ಮ ಹಂತದಲ್ಲೇ ಇಟ್ಕೊತಾರೆ, ಮತ್ತೊಂದು ಫಾರ್ಮು ಅದನ್ನು ಭರ್ತಿ ಮಾಡಿ BLOs ಕಡೆ ಕೊಡ್ತಾರೆ. ಸೊ ಬೇಸಿಕಲಿ BLOs ಕಡೆ ಏನು ಫಾರ್ಮ್ ಕೊಡ್ತಾರೆ ಅದನ್ನು ERO ಮತ್ತು ERO ಆಫೀಸಲ್ಲಿ ಮಾಡಿ ಅದನ್ನು SIRನ ಮುಂದಿನ ಪ್ರಕ್ರಿಯೆಗೆ ಅದು ಒಳಪಡುತ್ತೆ. ಅಕಸ್ಮಾತ್ ಕಾರಣಾಂತರಗಳಿಂದ ಮನೆಗೆ ಹೋದಾಗ ಅವ್ರು ಇಲ್ಲ ಅಂತ ಹೇಳಿದ್ರೆ 3 ಸರಿ ಅಲ್ಲ, ಹಾಂ, ನೆಕ್ಸ್ಟ್ ಇನ್ನೊಂದು 30 ದಿನದಲ್ಲಿ ಇನ್ನೊಂದು ಬಾರಿ ಹೋಗೋದಕ್ಕೆ ಕಡ್ಡಾಯ ಮಾಡಿದ್ವಿ. 2ನೇ ಸರಿನೂ ಸಿಗಲಿಲ್ಲ ಅಂತ ಹೇಳಿದರೆ 3ನೇ ಸರಿನೂ ಹೋಗೋದಕ್ಕೆ 30 ದಿನದೊಳಗಡೆ BLOs ಅವರಿಗೆ ಕಡ್ಡಾಯ ಇದೆ. 3 ಸರಿ ಏನು ಸಿಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಆ್ಯಸ್ ಯೂಶುವಲ್ ನಾವು ಪೇಸ್ಟ್ ಮಾಡೋದು ಅಥವಾ ಇದನ್ನು ಮಾಡಿ ಬರುವಂಥ ಒಂದು ಮುಂದಿನ ಪ್ರಕ್ರಿಯೆಯನ್ನು ನಾವು ಕೊಳ್ತೀವಿ. ಒಟ್ಟಿನಲ್ಲಿ ನಮಗೆ ಇವಾಗಿರೋ ಅಡ್ರೆಸ್ಸಲ್ಲಿ ಏನಿರುತ್ತೆ ಅದನ್ನು ನಮ್ಮ BLO ಮುಖಾಂತರ ನಮ್ಮ ಎನ್ಯೂಮರೇಷನ್ ಫಾರ್ಮ್ನ ನಾವು ಜನರಿಗೆ ತಲುಪಿಸಲೇಬೇಕಾಗ್ತದೆ. ಇಷ್ಟು ಜೊತೆಗೆ ಪ್ರತಿ ಒಂದು ಮತಗಟ್ಟೆಯಲ್ಲೂ ಕೂಡ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ನಾವು ಈಗಾಗಲೇ ಸ್ಥಾಪಿಸಿದ್ದೀವಿ. ಅದನ್ನು ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಆಗ್ತಾಯಿದೆ. ಮತದಾರರಿಗೆ ಈ ಒಂದು ಕರಡು ಮತದಾರ ಪಟ್ಟಿ ಮಾಡೋದಕ್ಕಿಂತ ಮುಂಚೆ ಏನು SIR ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಒಂದು ಗೊಂದಲ ಇರ್ಬೋದು ಅಥವಾ ಯಾವ ದಾಖಲೆ ಬೇಕು ಅಂತ ಏನೇ ಮಾಹಿತಿ ಬೇಕಂದ್ರೂ ಕೂಡ ಈ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮೂಲಕ ಅವರು ತಮ್ಮ ಒಂದು ಸಹಕಾರನ ಪಡ್ಕೋಬೋದು. ಇವತ್ತಿಗೆ ಜಸ್ಟ್ ತಮ್ಮ ಮಾಹಿತಿಗೆ 18,05,189 ವೋಟರ್ಸ್ ಲಿಸ್ಟ್ ನಮ್ಮಲ್ಲಿ ಏನಿದೆ ಅದರಲ್ಲಿ SIR ಪ್ರಕಾರ ನಾವು ಮ್ಯಾಪ್ ಮಾಡಿರೋದು ಇವತ್ತಿನ ಮಟ್ಟಿಗೆ 15,98,723. ಅಂದರೆ ಅಂದಾಜು 88.56% ಅಷ್ಟೇ ನಾವು ಮ್ಯಾಪ್ ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಇನ್ನು ಉಳಿಕೆ ಈ 18 ಲಕ್ಷ ಚಿಲ್ಲರೆಯಲ್ಲಿ 2,06,466 ಮತದಾರರು ಈ ಹಿಂದೆ ಇದ್ದಿದ್ದಂಥ ಪಟ್ಟಿಯಲ್ಲಿ ಇರುವಂಥ ಮತದಾರರು ನಮಗಿನ್ನೂ SIRಗೆ ಬೇಕಾಗಿರುವಂಥ ದಾಖಲೆಗಳಾಗಲಿ ಅಥವಾ ಇದರಲ್ಲಾಗಲಿ ಇವ್ರ ಕಡೆಯಿಂದ ನಮಗೆ ಬಂದಿಲ್ಲ. ಸೊ ನಾನು ತಮ್ಮ ಮೂಲಕ ಎಲ್ಲರಿಗೂ ಕೋರ್ಕೊಳ್ಳೋದೇನಂತ ಹೇಳಿದ್ರೆ, ಯಾರ್ಯಾರು ಎಲಿಜಿಬಲ್ ಇದ್ದೀರಿ ವೋಟರ್ಸ್, ಈ 2,06,466 ಜನರಲ್ಲಿ ತಾವೆಲ್ಲರನ್ನು ದಯವಿಟ್ಟು BLOsನ ಅಥವಾ ಯಾವುದೇ ಒಂದು ನಮ್ಮ ಸರ್ಕಾರಿ ಕಚೇರಿಗೆ ಹೋಗಿ ದಾಖಲೆಗಳನ್ನು ಕೊಟ್ಟರೆ ನಮಗೆ ಮುಂದಿನ ಒಂದು ಪರಿಷ್ಕರಣೆ ಕೆಲಸಕ್ಕೆ ಭಾಳ ಸಹಾಯ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದು ಮುಂದಿನ ಒಂದು ದಿನಗಳಲ್ಲಿ ಕೆಲವೊಂದು ID ಬಗ್ಗೆ ಕೂಡ ಭಾಳಷ್ಟು ಒಂದು ವಿಚಾರಗಳು ಬರ್ತಿತ್ತು ಮತ್ತು ಪ್ರಶ್ನೆಗಳೂ ಕೂಡ. ನಮ್ಮ ಇದ್ರ ಮಟ್ಟಿಗೆ 11 ಮುಖ್ಯವಾದಂಥ IDಗಳನ್ನ ನಾವು ನಾರ್ಮಲಿ ನೋಡ್ತೀವಿ. ಇದು ಮುಂದಿನ ಹಂತದಲ್ಲಿ ಬರುವಂಥ ಇದು. ಮೊದಲನೇದಾಗಿ ಯಾವುದೇ ಒಂದು ಎನಿ ಐಡೆಂಟಿಟಿ ಕಾರ್ಡ್ ಅಥವಾ ಪೆನ್ಷನ್ ಪೇಮೆಂಟ್ ಆರ್ಡರ್ ಒಬ್ಬ ಎಂಪ್ಲಾಯ್ಗೆ ಮತ್ತು ಪೆನ್ಷನರ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಥವಾ ಒಂದು PSU ಇಂದ ಇಶ್ಯೂ ಮಾಡಿರುವಂಥದ್ದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು ಎನಿ ಗೌರ್ಮೆಂಟ್ ಇಶ್ಯೂಡ್ ID ಕಾರ್ಡ್, ಸರ್ಟಿಫಿಕೇಟ್, ಡಾಕ್ಯುಮೆಂಟ್ ಇದನ್ನೆಲ್ಲದು 1987ರಿಂದ ಇಶ್ಯೂ ಮಾಡಿರುವಂಥ ಗೌರ್ಮೆಂಟ್, ಬ್ಯಾಂಕ್ಸು, ಪೋಸ್ಟ್ ಆಫೀಸು, LIC, PSUs ಇವರಿಂದ ಇಶ್ಯೂ ಆಗಿರುವಂಥದ್ದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ, ಪಾಸ್ಪೋರ್ಟ್ ಇರುತ್ತೆ, ಎಜುಕೇಷನ್ ಸರ್ಟಿಫಿಕೇಟ್ ಕೊಡುವಂಥದ್ದು ಬೋರ್ಡ್ಸ್ ಮತ್ತು ಯೂನಿವರ್ಸಿಟೀಸ್ ಕಡೆಯಿಂದ. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ನಾವೇನು ಕೊಡ್ತೀವಿ ಅದನ್ನು ಕೂಡ ನಾವು ತೊಗೊತೀವಿ. ಫಾರೆಸ್ಟ್ ರೈಟ್ಸ್ ಅಡಿಲಿ ಯಾವುದಾದ್ರು ಒಂದು ಕುಟುಂಬಕ್ಕೆ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್ ಕೊಟ್ಟರೆ ಅದನ್ನು ಕೂಡ ಕನ್ಸಿಡರ್ ಆಗುತ್ತೆ. OBC, SC, ST ಅಥವಾ ಯಾವುದೇ ಒಂದು ಜಾತಿಯ ದಾಖಲಾತಿ ಕಾಂಪಿಟೆಂಟ್ ಅಥಾರಿಟಿಯಿಂದ ಕೊಟ್ಟಿರೋದಿದೆ ಅಂತ ಹೇಳಿದ್ರೆ ಅದು ಕೂಡ ನಾವು ತೊಗೊತೀವಿ. ಫ್ಯಾಮಿಲಿ ರಿಜಿಸ್ಟರ್ ಮೇಂಟೈನ್ ಮಾಡಿರುವಂಥದ್ದು ಯಾವುದೇ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಕಡೆಯಿಂದ ಸ್ಟ್ಯಾಟ್ಯುಟರಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ರೆಗ್ಯುಲೇಷನ್ಗೆ ಅನುಸಾರವಾಗಿ. ಮತ್ತು ಎನಿ ಲ್ಯಾಂಡ್ ಅಥವಾ ಹೌಸ್ ಅಲಾಟ್ಮೆಂಟ್ ಕರ್ನಾಟಕ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಅಲಾಟ್ ಆಗಿರುವಂಥದ್ದನ್ನು ಕೂಡ ಒಂದು ದಾಖಲೆ ಅಂತ ತೊಗೊತೀವಿ. ಸೊ ಇಷ್ಟೆಲ್ಲದರ ಜೊತೆಗೆ ನಾವು
ತಮ್ಮ ಮೂಲಕ ಮತ್ತೊಮ್ಮೆ ನಾವು ಹೇಳೋದಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ BLOs ಇದ್ದಾರೆ. ಪ್ರತಿಯೊಂದು ರಾಜಕೀಯ ಪಕ್ಷದವ್ರಿಗೂ ಕೂಡ ನಾವಾಗಲೇ ಭಾಳಷ್ಟು ಮೀಟಿಂಗ್ ಮಾಡಿ ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ ಬೂತ್ ಲೆವೆಲ್ ಏಜೆಂಟ್ಸ್ನ ನೀವು ಐಡೆಂಟಿಫೈ ಮಾಡಿ ಅವ್ರನ್ನ ಅಪಾಯಿಂಟ್ ಮಾಡಿ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಕೆಲವೊಂದು ಕಡೆ ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಭಾಳಷ್ಟು ಕಡೆ ಇನ್ನೂ ಕೊಡೋದು ಬಾಕಿ ಇದೆ. ನಮ್ಮ ಒಂದು ಎಲ್ಲ ರಾಜಕೀಯ ಪಕ್ಷದವ್ರಿಗೂ ನಾವು ಸೂಚನೆ ನೀಡಿರುವಂಥದ್ದು, BLOs ಒಂದು ಕರಡು ಮತದಾರರ ಪಟ್ಟಿ ಅಂತ ಮಾಡಬೇಕಾದ್ರೆ ಅದು BLS ಜೊತೆನೇ ನಾವು ಒಂದು ಇಂಟ್ರ್ಯಾಕ್ಷನ್ ಕೂಡ ಅವ್ರ ಹಂತದಲ್ಲಿ ಆಗುತ್ತೆ. ಆವಾಗ BLS ಇರಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಪಕ್ಷದ ಒಂದು ಮುನ್ನಡೆಸೋದಕ್ಕೆ ಆಗೋದಿಲ್ಲ ಅಂಥೇಳಿ ನಾವು ಇವಾಗಲೇ ನಾವು ಪಕ್ಷದ ಕಾರ್ಯಕರ್ತರಿಗೆ, ಅಂದರೆ ಅವರ ಪರವಾಗಿ ಬಂದಿರುವಂಥವ್ರಿಗೆ ನಾವು ಮೀಟಿಂಗ್ ಮಾಡಿ ಹೇಳಿರುವಂಥದ್ದಿದೆ. ಇದರ ಮುಖ್ಯ ಉದ್ದೇಶ ನಮಗೆ ಮತ್ತೊಮ್ಮೆ ನಾನು ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡುವಂಥದ್ದು, ಯಾವೊಬ್ಬ ಅರ್ಹ ಮತದಾರರು ಕೂಡ ಮತದಾರರ ಪಟ್ಟಿಯಿಂದ ಹೊರಗಡೆ ಉಳಿಬಾರ್ದು. ಅದೇ ರೀತಿ ಯಾವೊಬ್ಬ ಅನರ್ಹ ಮತದಾರ ಕೂಡ ಈ ಮತದಾರ ಪಟ್ಟಿಗೆ ಒಳಗಡೆ ಬರಬಾರ್ದು ಅನ್ನೋದೇ ಈ ಒಂದು SIRನ ಮುಖ್ಯ ಉದ್ದೇಶ. ನಾವು ಎಲ್ಲ ಸಾರ್ವಜನಿಕರಲ್ಲಿ ಕೋರ್ಕೊಳ್ಳೋದು ಇಷ್ಟೇ, ನಮ್ಮ ಮತಗಟ್ಟೆ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್ ಯಾರ್ಯಾರು ತಮ್ಮ ಮನೆಗೆ ಬರ್ತಾರೆ ಅವರಿಗೆ ಸಂಪೂರ್ಣ ಸಹಕಾರ ನೀಡಿ, ಅವರಿಗೆ ಬೇಕಾಗಿರುವಂಥ ದಾಖಲೆಗಳನ್ನು ನೀಡಿ, ಮತ್ತು ತಮ್ಮ ಹೊಸದಾಗಿ ಇರುವಂಥ ಒಂದು ಛಾಯಾಚಿತ್ರಗಳನ್ನು ಕೂಡ ನೀಡಿ ನಮಗೆ ಬೇಕಾಗಿರುವಂಥ ಮಾಹಿತಿ ಮತ್ತು ಎನಿ ಚೇಂಜಸ್ ಅದರಲ್ಲಿ ತಮಗೆ ಬೇಕಾಗಿದೆ ಅಂದರೆ ಅದರ ಮಾಹಿತಿಯನ್ನು ಕೂಡ ನೀಡಿದರೆ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನು ಮತದಾರ ಪಟ್ಟಿಯದು ನಮ್ಮಲ್ಲಿ ನಡೀತಾ ಇದೆ, ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತದಾರರು ಕೂಡ ಒಳಿತಾಗುತ್ತೆ ಅಂತ ತಮ್ಮ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವಾಗ ನಮ್ಮ ಫೆಸಿಲಿಟೇಷನ್ ಸೆಂಟರ್ 2 ಕಡೆ ನಾವು ಹೇಳ್ತೇವೆ. ಒಂದು ನಮ್ಮ VA ಆಫೀಸ್ ಎಲ್ಲೆಲ್ಲಿದೆ ಅಲ್ಲಿ ಮೇಜರಾಗಿ ಇದಿರುವಂಥದ್ದು VA ಆಫೀಸ್. VA ಆಫೀಸ್ ಯಾವಾಗಲೂ ನಮ್ಮ ಇರುವಂಥದ್ದು, ಮತ್ತು ನಮ್ಮ ಪಂಚಾಯತ್ ಆಫೀಸು PDO ಇರುವಂಥ ಇದರಲ್ಲಿ ಅಲ್ಲಿ ಡೆಸಿಗ್ನೇಟ್ ಆಗಿ ಒಬ್ಬರನ್ನ ನಾವು ಈ 30 ದಿನದಲ್ಲಿ ಕೂರಿಸಿ ಅವರಿಗೆ ಬೇಕಾಗಿರುವಂಥ ಮಾಹಿತಿ ಕೂಡ ಕೊಡುವಂಥದ್ದು ಒಂದು ಇರುವಂಥದ್ದು. ಇದ್ರ ಜೊತೆಗೆ ಪ್ರತಿ ಮತಗಟ್ಟೆ ಇದರಲ್ಲೂ BLO ನೇಮ್ಸ್ ಮತ್ತು ಯಾವ ತಾಲೂಕಿನ ERO ARO, ಅಫ್ಕೋರ್ಸ್ ARO ತಹಸೀಲ್ದಾರ್ಸೇ ಇರ್ತಾರೆ, EROಗಳ ಒಂದು ದೂರವಾಣಿ ಸಂಖ್ಯೆ ಮತ್ತು ನಮ್ಮ ಟ್ರೈನರ್ಸು BLO ಸೂಪರ್ವೈಸರ್ಸು ಈ ಥರ ಎಲ್ಲರ ಒಂದು ದೂರವಾಣಿ ಸಂಖ್ಯೆನೂ ಕೂಡ ಪ್ರತಿಯೊಂದು ಈ ವೋಟರ್ ಫೆಸಿಲಿಟೇಷನ್ ಸೆಂಟರಲ್ಲಿ ನಾವು ಅಳವಡಿಸ್ತೀವಿ. 2 ಅಡ್ರೆಸ್ ಇರ್ತದಲ್ಲ ಸರ್, ಅದು ನೀವು ಆಧಾರಲ್ಲಿ ಒಂದು ಇರ್ತದೆ, ವೋಟರ್ ಐ ಡಿಯಲ್ಲಿ ನಾನು ಆ ರೆಸಿಡೆನ್ಸಿಯಲ್ಲಿ ಇದ್ದೇನೆ ಅಂತ ಹೇಳೋದನ್ನು ಪ್ರೂವ್ ಮಾಡಲಿಕ್ಕೆ ಯಾವುದನ್ನು ಈಗ ಅಂತ ಇದು ಬಂದಾಗ ನಾವು ಅಲ್ಲಿ ರೀಸೆಂಟಲ್ಲಿ ಇವಾಗ ಯಾವ ಇದರಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ತೊಗೊತೀವಿ. ಫಾರ್ ಎಕ್ಸಾಂಪಲ್ ಈಗ ತಾವು ಹೇಳಿದಂಗೆ ಈಗ ಯಾವುದಾದ್ರು ಒಂದು ಬೆಳ್ತಂಗಡಿಯಲ್ಲಿ ಒಂದು ಗ್ರಾಮದಲ್ಲಿ ಇರ್ತಾರೆ, 6 ತಿಂಗಳು ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ, ಅಥವಾ ಇಲ್ಲಿ ಬಂದು ಮನೇಲಿ ಇದ್ದಿರುವಂಥದ್ದು ಇರ್ಬೋದು. ಈಗ ಅವ್ರ ಮನೆಯಲ್ಲಿ ಇದೆ, ಅವರೆಲ್ಲ ಇದೆ, ರೇಷನ್ ಕಾರ್ಡ್ ಏನಾದ್ರು ಇದ್ದರೆ ಅಥವಾ ಅವ್ರ ಜಮೀನಿದೆ, ಬೇರೆ ಏನಾದ್ರು ಇದ್ದರೆ ಆ ಥರ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಮೇಲೆ ಅವ್ರು ಎಲ್ಲಿ ಅಂತ ನಾವು ಇದನ್ನು ಮಾಡ್ತೀವಿ. ಬೇರೆ ಜಿಲ್ಲೆಯದು ಕೂಡ ಅವ್ರ ಹತ್ರ ಇದೆ ಅಂತ ಹೇಳಿದ್ರೆ ಆ ಜಿಲ್ಲೆಯ ಮತಗಟ್ಟೆ ಅಧಿಕಾರಿಗಳಿಗೆ ಮತ್ತು ಕನ್ಸರ್ನ್ VA ಅಥವಾ ಯಾರಿಗೆ ಇದು ಬರುತ್ತೆ ಅವ್ರಿಗೂ ಕೂಡ ಮಾಹಿತಿ ನೋಡಿ ಅವ್ರ ಹಂತದಲ್ಲೂ ಕೂಡ ಒಂದು ಎನ್ಕ್ವೈರಿ ಮಾಡೋ ರೀತಿ ಮಾಡ್ತೀವಿ. ಸೊ ಎಲ್ಲಿ ಅವರು ಆ್ಯಕ್ಚುಲ್ ವಾಸಸ್ಥಳ ಅಂತ ಇದಾಗುತ್ತೆ ಅದ್ರ ಬೇಸಿಸ್ ಮೇಲೆ ನಾವು SIRದನ್ನು ಕನ್ಸಿಡರ್ ಮಾಡ್ತೀವಿ. ಹತ್ರ ಇರೋ ಆ್ಯಪಲ್ಲಿ 2002ರಲ್ಲಿ ಅವ್ರು ಇರುವಂಥ ಪಟ್ಟಿದು ಬರುತ್ತೆ. ಇವಾಗಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆ ಒಂದು ಮತಗಟ್ಟೆ ಇದರಲ್ಲಿ ಬಂದಿರುವಂಥದ್ದು ಪಟ್ಟಿ ಬರುತ್ತೆ. ನಾವು ನಮ್ಮ VA ಅಥವಾ BLO ಈ ಸರಿ ಒಂದು ಸರಿ ಮ್ಯಾಪ್ ಮಾಡಿದ್ರೆ ಅವ್ರು 2ನೇ ಅಡ್ರೆಸ್ ಆರು ಇರಲಿ 3ನೇ ಅಡ್ರೆಸ್ ಆರು ಇರಲಿ ಅಲ್ಲಿ ಮತ್ತೆ ಮ್ಯಾಪ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಒಂದೇ ಒಂದು ಸರಿ ಮಾತ್ರ ಮ್ಯಾಪ್ ಮಾಡೋದಕ್ಕೆ ಅವಕಾಶ ಇರೋದು. ಮ್ಯಾಪ್ ಮಾಡಿ ತಪ್ಪಾಗಿದೆ ಅಂದರೆ ಬೇಕಾದ್ರೆ ಅನ್ಮ್ಯಾಪ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ಬೇರೆ ಜಿಲ್ಲೆ ಅಥವಾ ಊರಿನಲ್ಲಿ ಮಾಡೋದಕ್ಕೆ ಅವಕಾಶ ಸಿಗ್ಬೋದು. ಬಟ್ ಒಂದು ಸರಿ ಮ್ಯಾಪಿಂಗ್ ಆದರೆ 2ನೇ ಸರಿ ಮ್ಯಾಪಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೇ ಒಂದು ಹೆಸರು ಮತ್ತು ಒಂದೇ ವಿಳಾಸ ಇದನ್ನೆಲ್ಲ ಇಟ್ಕೊಂಡು ಅಥವಾ ಒಂದೇ ID ಇಟ್ಕೊಂಡು 2 ಕಡೆ ಇವಾಗ ಮತದಾನ ಮಾಡೋದಕ್ಕೆ ಅವಕಾಶ ಭಾಳಷ್ಟು ಕ್ಷೀಣವಾಗುತ್ತೆ. ಭಾಳಷ್ಟು ಜನಕ್ಕೆ 2002ರಲ್ಲಿ ಎಲ್ಲಿದ್ವಿ ಅಂತ ಅವ್ರು ಕರೆಕ್ಟಾಗಿ ನಮಗೆ ಮಾಹಿತಿ ಕೊಡ್ತಾ ಇಲ್ಲ. ಈಗ ಕೆಲವೊಂದು ಇದು ಭಾಗದಲ್ಲಿ ಇವಾಗ ನಮ್ಮದೇ ಮಂಗಳೂರು ನಾರ್ತ್ ಮೂಡುಬಿದ್ರೆಯಲ್ಲಿ ಇದರಲ್ಲೆಲ್ಲ ಅವರು ಬಾಗಲಕೋಟೆಯಲ್ಲಿ ಅವ್ರದ್ದು ಇರುತ್ತೆ. ಈಗ ಬಾಗಲಕೋಟೆಯಲ್ಲಿ ಯಾವ ಒಂದು ಕಾನ್ಸ್ಟಿಟ್ಯೂನ್ಸಿ ಯಾವ ಒಂದು ಮತಗಟ್ಟೆ ಅಂತ ನಿಖರವಾಗಿ ಅವ್ರು ಹೇಳಿದ್ರೆ ನಮಗೆ ಈಸಿ ಆಗುತ್ತೆ. ಬರೀ ಬಾಗಲಕೋಟೆಯಲ್ಲಿದೆ ಅಥವಾ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿದೆ ಅಂತ ಹೇಳಿದರೆ ನಾವು ಪ್ರತಿಯೊಂದು ಮತಗಟ್ಟೆ ನೋಡ್ಕೊಂಡು ಹಾಕೋಲ್ಲ. ಯಾಕಂದರೆ ಈಗ ನಾನೇ ನೋಡಿದ್ದು ಒಂದು ಉದಾಹರಣೆ, ನಿಂಗಪ್ಪ ಅಂತಿರುತ್ತೆ, ಒಂದು 100 ಜನ ನಿಂಗಪ್ಪ ಅಂತ ಇರ್ಬೋದು. ಯಾರು ಅಂತ ಎಕ್ಸಾಕ್ಟ್ಲಿ ನಾವು ಮ್ಯಾಪ್ ಮಾಡೋದಕ್ಕೆ ಆಗೋದು ಭಾಳ ಕಷ್ಟ ಆಗುತ್ತೆ. ಇದು ಒಂದು. 2ನೇದು, ನಮಗೆ ಮನೆಗಳಲ್ಲಿ ಇದು ಹೋದಾಗ ಅವರ ಒಂದು ಕುಟುಂಬದವ್ರದ್ದಾಗಲಿ ಅಥವಾ ಇದರಲ್ಲಾಗಲಿ ನಮಗೆ ಅವ್ರದ್ದು ಮಾಹಿತಿ ಸಿಗ್ತಾ ಇಲ್ಲ. ಅಂದರೆ ದುಬೈಯಲ್ಲಿರ್ತಾರೆ ಅಥವಾ ಬೇರೆ ಎಲ್ಲೋ ಇದು ಹೋಗಿರ್ತಾರೆ, ಬೆಂಗಳೂರಲ್ಲಿರ್ತಾರೆ, ಮುಂಬೈ ಆ ಥರ ಎಲ್ಲ ಇದೆ.
ಕೆಲವೊಬ್ರು ಫೋನಿಗೆ ಸಿಗೋದಿಲ್ಲ, ಕೆಲವರು ಈ ಥರದ್ದೆಲ್ಲ ಮಾಡಿದೆ. ಅದಕ್ಕೆ ನಾವು ಕಾಲ್ ಮಾಡಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಹೇಳಿ ಅವರಿಗೆ ರೀಚ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಕೊನೆ ಪ್ರಯತ್ನ ಅಂತ ನಾವು ಮಾಡುವಂಥದ್ದು ಮನೆ ಭೇಟಿ. ಇವಾಗಲೂ ಕೂಡ ನಾವು ಭಾಳಷ್ಟು ಕಡೆ ಮನೆ ಭೇಟಿ ಮಾಡಿದ್ದೀವಿ, ನಮಗೆ ಸಿಕ್ಕಿಲ್ಲ. ಈ ಮನೆ ಭೇಟಿ ಏನು ಮಾಡ್ತೀವಿ, ದಿಸ್ ಇಸ್ ದ ಫೈನಲ್ ಅಟೆಂಪ್ಟ್ ನಮ್ಮ ಇದು ಕಡೆಯಿಂದ. ಆ ಸಮಯದಲ್ಲಿ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡೋದು, ನೀವು ಎಲ್ಲೇ ಇದ್ರೂ ಕೂಡ ಇಲ್ಲೇ ಬಂದು ಕೊಡಬೇಕು ಅಂತಿಲ್ಲ, ಆನ್ಲೈನ್ ಕೂಡ ನಾವು ಅವಕಾಶ ಮಾಡಿ ಕೊಡ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ದುಬೈಯಲ್ಲಿ ಇರ್ತಾರೆ ಅಥವಾ ಬೇರೆ ಯಾವುದೋ ಒಂದು ದೇಶದಲ್ಲಿ ಇರ್ತಾರೆ, ಇಲ್ಲ ಬೇರೆ ಸ್ಟೇಟಲ್ಲೇ ಇರ್ತಾರೆ, ಅವ್ರು ಇಲ್ಲಿಗೆ ಬಂದು ನಮ್ಮ ಎನ್ಯುಮರೇಷನ್ ಫಾರ್ಮ್ನ ಮಾಡಿ ಕೊಡೋ ಅವಶ್ಯಕತೆ ಇಲ್ಲ. ಆನ್ಲೈನಲ್ಲೇ ತಿಳಿದು ಇದು ಮಾಡಿದ್ರೆ ನಮಗೆ ಅದು ಮಾಹಿತಿ ಫೆಚ್ ಆಗುತ್ತೆ. ಸರ್, ಯಾರದು ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? 2 ಲಕ್ಷದಲ್ಲಿ ಈಗ ಕಳೆದ ವರ್ಷದ ಲಿಸ್ಟ್ ನಮ್ಮ ಹತ್ರ ಇದೆ ಆ್ಯಸ್ ಆಫ್ ನಾವು. ಈಗ ಒಂದು ಮತಗಟ್ಟೆ ಇದರಲ್ಲಿ 700 ಜನದ ಲಿಸ್ಟ್ ಇದೆ. ಯಾರ್ಯಾರ್ದು ಮ್ಯಾಪಿಂಗ್ ಆಗುತ್ತೆ, 700 ಜನದಲ್ಲಿ ಎಷ್ಟು ಜನದ ಮ್ಯಾಪಿಂಗ್ ಆಗಿದೆ ಅಂತ ನನ್ನ ಆ್ಯಪಲ್ಲಿ ನನಗೆ ಗೊತ್ತಾಗುತ್ತೆ. ಇದು ನಾವೇನು ನಿಮಗೆ ನಂಬರ್ ಹೇಳ್ತಾ ಇದ್ದೀವಿ, ಇದೆಲ್ಲ ಆನ್ಲೈನಲ್ಲಿ ಎಂಟ್ರಿ ಆಗಿರುವಂಥದ್ದು ಇದು. ಸೊ ನನ್ನಲ್ಲಿ 200 ಜನ ಇದ್ದಾರೆ ಅಂತ ಹೇಳಿದ್ರೆ 180 ಅಷ್ಟೇ ಆಗಿದ್ರೆ 20 ಜನದ ಯಾರ್ಯಾರ್ದು ಆಗಿಲ್ಲ ಅಂತ ನನಗೆ ಗೊತ್ತಾಗುತ್ತೆ, ಅಂದರೆ BLOಗೆ ಗೊತ್ತಾಗ್ತದೆ. ನಾನು ಕೇಳೋದು ನಮಗೆ ಆಸ್ ಎ ಇಂಡಿವಿಜುವಲ್, ಆಸ್ ಅ ವೋಟರ್, ನೀವಂದ್ರಲ್ಲ ಕೆಲವೊಬ್ರು ಕೊಟ್ಟಿಲ್ಲ, ಮಾಹಿತಿ ಕೊಟ್ಟಿಲ್ಲ, ಅವ್ರು ಬಂದು ಕೊಡಿ ಅಂತ. ಓಕೆ, ನಂದು ಮ್ಯಾಪ್ ಆಗಿದೆಯೋ ಇಲ್ವೋ? ಎನ್ಯುಮರೇಷನ್ ಫಾರ್ಮ್ ನೀವು ಕೊಡ್ತೀರಿ, 30 ದಿನ ತನಕ ಎಲ್ಲರದ್ದು ಎನ್ಯುಮರೇಷನ್ ಫಾರ್ಮ್ ಬರುತ್ತೆ. ನಾವು ಅದರ ನಂತರ ಒಬ್ಬೊಬ್ರದ್ದೇ ಮಾಡಿ ಅಲ್ಲೇನಾದ್ರು ಕ್ಲೇಮ್ಸು ಅಥವಾ ಬೇರೆ ಅಬ್ಜೆಕ್ಷನ್ ಥರ ಇದ್ದರೆ ಅದನ್ನು ನೋಡ್ತೀವಿ. ಯಾರ್ಯಾರ್ದು ಅಬ್ಜೆಕ್ಷನ್ ಇರೋದಿಲ್ಲ ಅದನ್ನು ನಾವು SIRದಲ್ಲಿ ಹಾಕ್ಕೊತೀವಿ. 2,06,466 ಏನಿದೆ ಅವರಿಗೆ ಆ್ಯಕ್ಚುಲಿ ನಾವು ರೀಚ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ಮನೇಲೂ ಹೋಗಿದ್ದೀವಿ, ಎಲ್ಲ ಮಾಡಿದ್ದೀವಿ, ಇವತ್ತಿಗೆ ಸಿಕ್ಕಿಲ್ಲ. ಕೊನೆಯದಾಗಿ ಇದು ಅಂತ ಹೇಳಿದರೆ, ಇವಾಗ ನಮ್ದೇನು 15,98,000 ಜನದ ನಾವು ಮ್ಯಾಪ್ ಮಾಡಿದ್ದೀವಿ, ಅವ್ರಿಗೂ ಕೂಡ ನಾವು ಫಾರ್ಮ್ ಕೊಡಲೇಬೇಕು, ಅವ್ರಿಗೂ ಕೊಡಬೇಕು. ಯಾರ್ಯಾರ್ದು ಸಿಗ್ತಿಲ್ಲ ಅವ್ರಿಗೂ ಕೊಡಬೇಕಾಗ್ತದೆ. ಎರಡರೂ ಕೊಟ್ಟಾಗ ಯಾರ್ಯಾರ್ದು ನಮ್ಮದು ರಿಟರ್ನ್ ಬರುತ್ತೆ ಅವ್ರದ್ದು ಫೈನಲ್ ಡ್ರಾಫ್ಟ್ ಇದರಲ್ಲಿ ಬರುತ್ತೆ. ಯಾರ್ಯಾರ್ದು ರಿಟರ್ನ್ ಬರೋದಿಲ್ಲ ಅಥವಾ ಅವ್ರದ್ದು ಟ್ರೇಸ್ ಔಟ್ ಆಗ್ತಿಲ್ಲ ಅವ್ರದ್ದು ಹಕ್ಕು ಮತ್ತು ಬೇರೆ ಇದರಲ್ಲಿ ನಾವು ನೋಟಿಸ್ ಕೊಟ್ಟು ಅದು ಕೋರ್ಟ್ ಪ್ರೊಸೀಜರ್ ರೀತಿ, ಕ್ವಾಸಿ ಜುಡಿಷಿಯಲ್ ಪ್ರೊಸೀಜರ್ ರೀತಿ ಮಾಡುವಂಥ ಒಂದು ಪ್ರಕ್ರಿಯೆ. ನೆಕ್ಸ್ಟ್ ಕೆಲವ್ರದ್ದು ಫೋನ್ ಸಿಗ್ತಾ ಇಲ್ಲ, ಕೆಲವ್ರು ಫೋನ್ ಸಿಕ್ಕಿದೆ ಬಟ್ ನಮ್ದು ಎಲ್ಲಿದೆ 2002ರಲ್ಲಿ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೆ 2 ರೀತಿ ಬರುತ್ತೆ. ಅದರಲ್ಲಿ 2002ರಲ್ಲಿ ಹಿಂದಿನ ಒಂದು SIR ಆಗಿದ್ದಿರೋದು 100% ನಮ್ಮ ಹತ್ರ ಆಗುತ್ತೆ. ಆ ಥರ ಟೆಕ್ನಿಕಲ್ ಗ್ಲಿಚಸ್ ಏನಾದ್ರು ಇದ್ದರೆ ನಮ್ಮ ಹಂತದಲ್ಲೇ ನಾವು ಸಾಲ್ವ್ ಮಾಡಿ ಕೊಡ್ತೀವಿ. ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಕೂಡ ನಾವು ನಮ್ಮ ಹಂತದಲ್ಲಿ ಅಥವಾ ಸ್ಟೇಟಿಗೆ ಕಳಿಸಿ ನಾವು ಅದನ್ನು ಫೆಚ್ ಮಾಡ್ತೀವಿ. ಪೂರ್ತಿ ನಮ್ಮದು ಒಂದು ಇದರಲ್ಲಿ BLO ವ್ಯಾಪ್ತಿದು ಏನಿರುತ್ತೆ ಅಂದರೆ ಮತಗಟ್ಟೆ ಇದರಲ್ಲಿ ಅದ್ರ ಪ್ರಕಾರನೂ ಇದು ಮಾಡ್ತೀವಿ. ಜಿಲ್ಲಾ ಹಂತದಲ್ಲಿ ನಮ್ಮ ಹತ್ರ ಇದಿರುತ್ತೆ, ತಾಲೂಕು ಹಂತದಲ್ಲಿ ERO ಹಂತದಲ್ಲಿ ಇರುತ್ತೆ. ಇನ್ಫ್ಯಾಕ್ಟ್ ಅದು ಎಲ್ಲಿ ಬೂತ್ ಅಂತ ಇರುತ್ತೆ ಅಲ್ಲೇ ನಾವು ಒಂದು ಕಾಪಿ ಕೂಡ ಹಾಕ್ತೀವಿ, ಪೊಲಿಟಿಕಲ್ ಪಾರ್ಟಿ ಕೊಡ್ತೀವಿ. ಮತ್ತು ಅದೆಲ್ಲ BLA ಮೂಲಕ ಪೊಲಿಟಿಕಲ್ ಪಾರ್ಟೀಸ್ಗೂ ಕೊಡಬೇಕಾಗ್ತದೆ, ಯಾಕಂದರೆ ಅವ್ರದ್ದೇ ಮೇಜರ್ BLA ಇಂಟ್ರಾಕ್ಷನಲ್ಲೂ ಕೂಡ ಇರುತ್ತೆ. ಫೋಟೋ ಹಳೇದಾಗಿದೆ, ಹೊಸದು ಕೊಡೋದಕ್ಕೂ ಅವಕಾಶ ಇದೆ. ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್, ಏನೋ ಇನ್ಸಿಲ್ ಬಿಟ್ಟು ಹೋಗಿದೆ, ದೀರ್ಘ ಇದಾಗಿದೆ, ಸಮಥಿಂಗ್ ಆಗ್ತಿರೋದು ಇದರಲ್ಲಿ. ಅಡ್ರೆಸ್ಸಿಂದು ಇದು ಮಾಡೋಂತಿದ್ರೆ ಕರೆಕ್ಟ್ ಅಡ್ರೆಸ್ ಕೊಟ್ಟರೆ ಅದನ್ನು ಕೂಡ ಇದಾಗುತ್ತೆ. ಅದಾದ್ರೂ ಕೂಡ ಯಾವಾಗಲೂ ಕೂಡ ನಾವು ಚೇಂಜಸ್ಗೆ ಅವಕಾಶ ಇದ್ದೇ ಇದೆ. ಈಗ ನಾವು ಏನೇನು ಮ್ಯಾಪಿಂಗ್ ಇದಾಗಿದ್ದೀವಿ ನಮ್ಮ BLOs ಇದರಲ್ಲಿ ಬಂದಿದೆ, ಅದನ್ನು ನಾವು ಮತದಾರರಿಗೆ ಇಂಡಿವಿಜುವಲ್ ಮನೆಗೆ ಹೋಗಿ ಹೇಳೋದಕ್ಕಾಗಲ್ಲ. ಅದನ್ನೇ ನಾವು ಪೊಲಿಟಿಕಲ್ BLAಸ್ಗೆ ಕೊಡುವಂಥದ್ದು. ಮತ್ತು ನಮ್ಮದು ಕರಡು ಅಂತ ಯಾವಾಗ ಆಗ್ತದೆ ಅದನ್ನು ಆವಾಗ ಫಸ್ಟ್ ನಾವು ನಮ್ಮ ಚಾವಡಿಲಿ ಅಥವಾ ಗ್ರಾಮ ಪಂಚಾಯತಿಲಿ ಮಾಡುವಂಥದ್ದು. ಆ್ಯಕ್ಚುಲ್ ಅವರಿಗೆ ಗೊತ್ತಾಗೋದು ಯಾವಾಗ ನಾವು ಮನೆಗೆ ಹೋಗಿ ಫಾರ್ಮ್ 3 ಕೊಟ್ಟಾಗ BLOಸ್ಗೆ ನಾವು ಇದು ಹೇಳಿರೋದು ಅವ್ರದ್ದು ಏನು ಕ್ಲೇಮ್ಸ್ ಎಲ್ಲ ಬರುವಂಥದ್ದು ಎಲ್ಲ ಫೈನಲ್ದು ಆದಮೇಲೆ, ಅಂದರೆ 30 ದಿನ ಆದ ನಂತರ ನಾವು ಫೈನಲ್ ಅಂದರೆ ಡ್ರಾಫ್ಟ್ ನೋಟಿಫಿಕೇಶನ್ ರೀತಿ ಡ್ರಾಫ್ಟ್ ಕರಡು ಬಿಡೋ ಸಮಯದಲ್ಲಿ ಅವರಿಗೆ ಗೊತ್ತಾಗುತ್ತೆ. ಇವಾಗ ಏನಿದಾಗಿದೆ, ಇವಾಗಿದ್ದು ಆನ್ಲೈನ್ ಯಾವುದು ಇದು ನೋಡೋದಕ್ಕೆ ಬರೋದಿಲ್ಲ. ಬಟ್ ಯಾರು ಬಂದು ನಮ್ಮ BLOಸ್ಗೆ ಕೇಳಿದರೆ ನಂದು ಮ್ಯಾಪಿಂಗ್ ಆಗಿದೆಯಾ ಅಂತ ಅವ್ರು BLOಸ್ಗೆ ಹೇಳೋದು, BLOs ಹೇಳ್ಬೋದು. ಇವಾಗ ಅವ್ರ ಹತ್ರ ಮಾಹಿತಿ ಇದೆ, ಬಟ್ ಡಿಸ್ಪ್ಲೇ ಯಾವುದನ್ನು ಇವಾಗ ಮಾಧ್ಯಮದಲ್ಲಿ ಮೂಲಕ ಮಾಡ್ತಾ ಇಲ್ಲ. ವೋಟ್ ಹಾಕಲಿಲ್ಲ ಅಂತ ಮಾಡೋದಕ್ಕೆ ಬರೋದಿಲ್ಲ, ಅದು ತಪ್ಪು ಮಾಹಿತಿ. ಅದು ವೋಟರ್ ಐಡಿಲಿ ಅವ್ರ ಲಿಸ್ಟ್ ಇದ್ದರೆ ಸಾಕು, ಅವ್ರು ವೋಟ್ ಹಾಕಿದಾರೋ ಇಲ್ಲೋ ಅನ್ನೋದು ನಾವು ಯಾವುದು ನೋಡೋದಿಲ್ಲ ಅಲ್ಲ. ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರಿಲ್ಲ ಅಂದರೆ ಅವ್ರಿಲ್ಲ ಅಂತಲೇ ಅರ್ಥ. ದಟ್ ಇಸ್ ದ ಥಿಂಗ್. ಈಗ ನೋಡಿ 11 ಡಾಕ್ಯುಮೆಂಟ್ಸ್ ಇದೆಯಲ್ಲ, ಈ ಡಾಕ್ಯುಮೆಂಟ್ಸಲ್ಲಿ ಯಾವ್ದಾದ್ರು ಒಂದು ನಮಗೆಲ್ಲ ಈಗ ಪೂರ್ತಿ 11 ಡಾಕ್ಯುಮೆಂಟ್ಸ್ ಹೇಳಿದ್ವಿ. ಅದು 2002ರಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ಡಾಕ್ಯುಮೆಂಟ್ಸ್ ನೀವು ಯಾವಾಗ ಕೊಡ್ತೀರಿ, ನಾವು ಕರಡು ಮತದಾರ ಪಟ್ಟಿಲಿ ಅವ್ರನ್ನ ಇನ್ಕ್ಲೂಡ್ ಮಾಡಲಿಲ್ಲ ಅಂದರೆ ಅವಾಗ ಕೊಡೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ನಾವು ಅಬ್ಜೆಕ್ಷನ್ಸು ಮತ್ತು ಕ್ಲೇಮ್ಸ್ಗೆಲ್ಲದನ್ನು ಆ ಸಮಯದಲ್ಲಿ ನಾವು ಕೊಡ್ತೀವಿ. ಈಗ ನಾವು ಕೇಳ್ತಾ ಇರೋದು, ಇನ್ಫ್ಯಾಕ್ಟ್ ನಾವು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಮಾಡಿರೋದೇ ನಿಮ್ಮಲ್ಲಿ ಇಷ್ಟಿಷ್ಟು ಬೂತ್ ವೈಸ್ ಅಂದರೆ ಪಟ್ಟಿ ನಾವು ಕೊಟ್ಟು ಇಷ್ಟು ಜನ ಮಿಸ್ಸಿಂಗ್ ಇದ್ದಾರೆ ಅಥವಾ ಸಿಗ್ತಾ ಇಲ್ಲ, ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ ಮಾಡಿ ಅಂತಲೇ ನಾವು ಹೇಳಿರೋದು. ಅದೇ ನಮ್ಮ ಉದ್ದೇಶ ಇರೋವಂಥ. 2002ರಲ್ಲಿ ಅವ್ರದ್ದು ಮತದಾರರ ಪಟ್ಟಿಲಿದ್ದರೆ ಮತ್ತೆ ಬೇರೆ ಪ್ರೂಫ್ ಇದು ಮಾಡೋ ಅವಶ್ಯಕತೆ ಬರೋದಿಲ್ಲ.
2002ರಲ್ಲಿ ಕಾರಣಾಂತರಗಳಿಂದ ಮತದಾರರ ಪಟ್ಟಿಲಿ ಇಲ್ಲ ಅಂತ ಹೇಳಿದ್ರೆ ಅವಾಗ ಪ್ರೂಫ್ ಕೊಡುವ ಅವಶ್ಯಕತೆ ಬರುತ್ತೆ. ಎಲ್ಲೋ ಒಂದು ಕಡೆ ಇದೆ, ಎಲ್ಲಿದ್ದಾರೆ ಅನ್ನೋದು ಅಷ್ಟೇ ಬೇಕು ನಮಗೆ. 2002ಕ್ಕಿಂತ ಹಿಂದೆ ಇರುವಂಥದ್ದು ಪಟ್ಟಿಯಲ್ಲಿ ಎಲ್ಲಿ ಮಾಡಿದ್ದೀರಿ ಅನ್ನೋದು ಬೇಕಾಗುತ್ತೆ. ಇದೆಲ್ಲ ಕೊಟ್ಟರೆ ನಮ್ಮ ERO ಹಂತದಲ್ಲಿ ವೆರಿಫೈ ಆಗುತ್ತೆ. ಈಗ ಏನೂ ದಾಖಲೆನೇ ಇಲ್ಲ, ನಾನು ಇನ್ಕ್ಲೂಡ್ ಮಾಡಿ ಅಂತ ಹೇಳಿದರೆ ಅದನ್ನು ಏನು ಮಾಡಬೇಕು ಅಂತ ನಾನು ಇವಾಗ ಹೇಳೋದಕ್ಕಾಗೋದಿಲ್ಲ. ಅದು ಕೇಸ್ ಬೈ ಕೇಸ್ ಬೇಸಿಸ್ ಮೇಲೆ ನಾವು ನೋಡಬೇಕು. ಯಾವುದಾದ್ರು ಒಂದಾದ್ರು ದಾಖಲೆ ಇರಲೇಬೇಕು. ಮನೆ ನಾನು ಇದನ್ನು ಕೊಟ್ಟಿದ್ದೀವಲ್ಲ, ಒಂದು ಸರಿ ಈಗ ಮನೆ ಭೇಟಿ ಇದಾದಮೇಲೆ ನಾವು ಎನ್ಯುಮರೇಷನ್ ಫಾರ್ಮ್ ಅಂತ ಏನು ಕೊಡ್ತೀವಿ, 30 ದಿನ ಸಮಯ ಇರುತ್ತೆ. ಆ ಎನ್ಯುಮರೇಷನ್ ಫಾರ್ಮ್ ಲೆಟ್ಸೆ 100% ಕೊಟ್ಟರು ಅಂದ್ಕೊಳ್ಳಿ. 100% ನಾವು ಅಪ್ರೂವ್ ಮಾಡಿದ್ರೆ ಕರಡು ಪಟ್ಟಿ ಡೈರೆಕ್ಟಾಗಿ ಇದಾಗುತ್ತೆ, ಅದರಲ್ಲಿ ಯಾರ್ದು ಇದಿರೋದಿಲ್ಲ. ಈಗ ಆ ನಂತರ ಯಾರಾದರೂ ಅಬ್ಜೆಕ್ಷನ್ ಹಾಕಿದ್ರೆ, ಅಂದರೆ ಇವ್ರು ಇಲ್ಲಿಲ್ಲ ಅಲ್ಲಿರೋರು ಆ ಥರ ಇದು ಅಂತ ಅದನ್ನು ನೋಡ್ತೀವಿ. ಯಾರಾದರೂ ನಮ್ಮದು ಬಿಟ್ಟೋಗಿದೆ, ನಮ್ಮದನ್ನು ಮತದಾರ ಪಟ್ಟಿಲಿ ಸೇರಿಸಿ ಅಂತ ದಾಖಲೆ ತೊಗೊಂಡು ಬಂದರೆ ಅದನ್ನು ಕೂಡ ನೋಡ್ತೀವಿ. ಅಕಸ್ಮಾತ್ ಅಲ್ಲಿ ಯಾರೂ ಬರ್ತಾನೆ ಇಲ್ಲ, ಅವ್ರದ್ದು ಹೆಸರು ಇಲ್ಲ, ಏನೂ ಇಲ್ಲ, ಬಟ್ ನಮ್ಮ ಹಿಂದಿನ ವರ್ಷದ್ದು ಹೆಸರು ಇಲ್ಲಿದೆ ಅಂತ ಹೇಳಿದ್ರೆ ಅವ್ರನ್ನ ಮತದಾರ ಪಟ್ಟಿಲಿ ಇಡಬೇಕೋ ಬೇಡೋ ಅಂತ ಹೇಳ್ಬಿಟ್ಟು ಅವರ ಆಬ್ಸೆನ್ಸಲ್ಲಿ ಸೂಕ್ತ ಕ್ರಮ ತೊಗೋಬೇಕು ಅಷ್ಟೇ. ಸೊ ಈ 3 ಸಾಧ್ಯತೆಗಳಿರುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.